ಅಲ್ಲ, ಈಗ ಎಲ್ಲ ಮಾತುಕತೆ ಎಲ್ಲ ಮಾಡ್ಕೊಂಡು ಹೆಣ್ಣು ಗಂಡು ತೋರಿಸಿ ಆದಮೇಲೆ ನಿನ್ನ ಅಣ್ಣ ಇಲ್ಲಿ ಫೋನ್ ಮಾಡಿ ಕೇಳ್ತಾ ಇದ್ದಾರಲ್ಲ, ನಾವು ಏನು ಹೇಳಕ್ಕತ್ತದೆ? ಮೊದಲೇ ಒಂದು ಮಾತು ವಿಚಾರಿಸ್ಬೇಕು ಅಂತ ಗೊತ್ತಿಲ್ಲ. ವಿಚಾರಿಸಿದ್ರೆ ಹೇಳ್ಬೋದಿತ್ತು, ಇದ್ದ ವಿಚಾರ ಹೇಳ್ಬೋದಿತ್ತು ಹಿಂಗೆ ಹಿಂಗೆ ಅಂತ. ಯಾರೋ ಹೇಳಿದ್ರು ಅಂತ ಹೇಳಿ ಪೂರ್ತಿ ಮುಂದುವರ್ಕೊಂಡಾರೆ. ಈಗ ಎಂತ ಹೇಳೋದಂತಲೇ ಗೊತ್ತಾಗಲ್ಲ. ನಮಗೂ ಒಂಥರ ಇಲ್ಲಿ ಊರು ಮನೆಯಲ್ಲಿ ಯಾರನ್ನ ಬಿಟ್ಕೊಡಂಗೂ ಇಲ್ಲ. ಎಂಥದಾರು ಮಾಡ್ಕೊಂಡ್ಲಿ, ನೀನೇನು ಹೇಳಕ್ಕೆ ಹೋಗ್ಬೇಡ, ಸುಮ್ಮನಿದ್ದು ಬಿಡು. ನಂಗೆ ಹೇಳ್ತಿದ್ದೀರಲ್ಲ, ಫೋನ್ ಮಾಡಿದಾಗಲೇ ನಾವು ಆ ಕಡೆ ಎಲ್ಲ ಜಾಸ್ತಿ ಹೋಗಲ್ಲ, ನಮಗೆ ಅಷ್ಟಾಗಿ ಗೊತ್ತಿಲ್ಲ ಅಂತ ಒಂದು ಮಾತು ಹೇಳಿಬಿಟ್ಟಿದ್ರೆ ಆಗಿ ಹೋಗ್ತಿತ್ತು, ಹೌದಾ? ಈಗ ಏನು ತಿಳ್ಕೊಳ್ಳಲ್ಲ, ಮಗಳನ್ನ ಕೊಡೋದು ಅಂದರೆ ಏನು ಹುಡುಗಾಟಿಗೆ? ಹಿಂದೆ ಮುಂದೆ ಎಲ್ಲ ವಿಚಾರಿಸದೆ ಕೊಡೋಕ್ಕತ್ತದ? ಅದು ನಾನು ನಿಮ್ಮ ಮಗಳು ಅಂದರೆ ಅವನ ಮಗಳಂಗೆ ಸಾಕಿದ್ದು, ಇಲ್ಲೇ ಇದ್ದು ಓದಿದ್ದದು. ಈಗ ಬೆಂಗಳೂರಲ್ಲಿ ಕೆಲಸದಲ್ಲಿ ಇರಬೇಕು. ಯಾರು ಹಂಗಾರ ಸೆಟ್ಲ್ಮೆಂಟ್ ತಗೊಂಡು ಹೋಗಿದ್ದೆ ನೋಡೋಣ, ಅವ್ರಿಗೆ ಹಿಡ್ಕೊಂಡು ಹೊಡಿಬೇಕು. ಈಡು ಜೋಡು ಚೆನ್ನಾಗದೆ ಅಂತ ಹೇಳಿ ಹಂಗೊಂದು ಇದ್ದು ಬಿಟ್ಟರೆ ಆಗ್ಯೋತಾ? ಒಂದು ಕುಲ ಕುಟುಂಬ ನೋಡ್ಬೇಕಾ ಬೇಡ? ಅಲ್ಲ, ಅವರೆಲ್ಲಿ ಇವರೆಲ್ಲಿ? ಹೊತ್ತಿಗೆ ಮೊನ್ನೆ ಅವಾಗ ನಮ್ಮನೆಗೆ ತರೋದೆ, ಈಗ ಅಷ್ಟು ದೊಡ್ಡ ಮನೆಯಿಂದ ಇಲ್ಲಿ ಕೊಡ್ತಾ ಇದ್ದಾರಲ್ಲ ಅಂತ ನಮ್ಮನೆಗೆ ಹೇಳೋರು. ತಂಗಿನ ಮತ್ತು ಗನಾಗೆ ಕೊಟ್ಟಿದ್ದವ್ರನ್ನ ಅವಾಗಲೇ ಎಲ್ಲ ಹೇಳೋರು, ಭಾಳ ಅನುಕೂಲ ಅಂತ. ಆ ಊರ ಮಗಳನ್ನು ತಂದು ಇಲ್ಲಿ ಎಂಥದಪ್ಪ, ಹಂಗಂದ 8 ಕ್ವಿಂಟಲಾರ ಅಡಿಕೆ ಆತದ? ಅಡಿಕೆ ಆತದ ಮಾರತಿ, 10-15 ಕ್ವಿಂಟಲ್ ಆತದೇನ. ಇನ್ನೊಂದು 4 ವರ್ಷ ಬಿಟ್ಟರೆ ಅವೇನು ಆದಿಯಿಂದ ಬಂದ ತೋಟೇನಲ್ಲ. ಅವರ ಅಜ್ಜನ ಕಾಲದಲ್ಲೆಲ್ಲ ರಘುವೀರ್ ಮಾವರ ಮನೆಗೆ ಕೆಲ್ಸಕ್ಕೆ ಹೋಗ್ತಾನೆ ಇದ್ದಾರಂತವ್ರು. ಒಕ್ಕಲೇ ಇದ್ದಂಗೆ ಅಡಿಕೆ ಸುಲ್ತ ಇವೆಲ್ಲ ಬಂದಾಗ ಅಲ್ಲೇ ಇರ್ತಿದ್ರಂತೆ. ನಾ ಎಲ್ಲ ಕೇಳಿ ನೋಡಿದ್ನಲ್ಲ. ಇವರಿಗೆ ಈಗ ಟೆನಂಟಲ್ಲೆಲ್ಲ ಸ್ವಲ್ಪ ಜಮೀನು ಬಂದಿರಬೇಕು. ಇದರಲ್ಲಿ ಅಡ್ಡೆ ಪಡ್ಡೆ ಎಲ್ಲ ಸೌರು ಒಂದಿಷ್ಟು ಸಸಿ ಕೊಟ್ಕೊಂಡು ತೋಟ ಅಂತ ಮಾಡ್ಕೊಂಡಾರೆ. ಒಂದು ಓದೊಂದು ಒಳ್ಳೆ ಕೆಲಸದಲ್ಲೊಂದು ಇರ್ಬೇಕು. ಹಂಗೆ ಮನೆಗಿನ ಎಲ್ಲ ಗನಾಗಿ ಮಾಡ್ಕೊಂಡು ಅದ ನಾವು ಬೆಂಗಳೂರಲ್ಲಿ. ಇಲ್ಲಿ ಮಾತ್ರ ಏನೂ ಇಲ್ಲ. ನೀ ಹೇಳ್ದಂಗೆ ಒಂದು ಕುಲ ಕುಟುಂಬ ನೋಡ್ಬೇಕಾ ಬೇಡ? ಅದು ಅಲ್ಲದೆ ಅಮ್ಮ ಒಂದು ಕೆಲಸ ಈಗ ಗೊತ್ತಾಯ್ತು ನೋಡಿ ನನಗೆ. ನಮ್ಮ ನೆಂಟರು ಅಂತ ಹೇಳ್ಕೊಂಡಾರೆ ಅಂತ ಕಾಣ್ತದೆ. ಪಲ್ಲವಿ ಹೆಂಗಿದ್ರು ಇದ್ರ ಅತ್ತೆ ಮಗಳೇ ಅಲ್ಲ. ಹುಡುಗನು ಈಗ ಸರಿತಾನೆ ಅತ್ತೆ ಮಗನೇ ಆತಾನಲ್ಲ. ಹಾಂ, ನಂಗೆ ಈಗ ಗೊತ್ತಾಯ್ತು ನೋಡು. ಹಿಂಗೇನೋ ಹೇಳ್ಕೊಂಡಾರೆ, ಅದಕ್ಕೆ ಅವರು ಘನ ಸಂಬಂಧ ಅಂತ ಮುಂದುವರೆದಾರೆ ಅಂತ ಕಾಣ್ತದೆ. ಆಗಲಿ, ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ದೇವ್ರು ಬರೆದು ಕಳಿಸಿರ್ತಾನೆ, ಅವ್ರವ್ರ ಜೊತೆನೇ ಆಗೋದು. ಏನು ಹಾಗೆ ಕುಲ ಕುಟುಂಬ ಅಂತ ನೋಡೋಕ್ಕೆ ಇವರಲ್ಲೇನು ಹುಳುಕಿಲ್ಲನೋ? ಇವ್ರು ಹುಳುಕಿ ಯಾರಿಗೆ ಹೇಳೋದ? ನಾನು ಮತ್ತು ಅವಾಗ ಸರಿತಿತ್ತಲ್ಲ ಅಂತ ಎಂತ ಹೇಳಲ್ಲ. ಇವ್ರಿಗೆ ಗೊತ್ತಾದರೆ ಇವರೇ ಆಗಲ್ಲ, ಹುಡುಗನ ಕಡೆಯೇ ಬಿಡ್ತಾರೆ. ಅದು ಗೊತ್ತಾ ನಿಮಗೆ? ಕುಲ ಕುಟುಂಬ ಮಂತನ ದುಡ್ಡು ಕಾಸು ಇದ್ದುಬಿಟ್ರೆ ಆತ ಅದರಲ್ಲಿ ಜೀವನ ಮಾಡೋಕ್ಕತ್ತದ? ಹುಡುಗಿ ಇದು ಮುಖ್ಯ ಬೇಕಲ್ಲಿ. ಹೆಂಗೆ ಅಂತ ಈಗ ಸರಿ ಇದ್ದಷ್ಟು ದಿವಸ ಇತ್ತು, ಯಾವಾಗ ಏನು ಅನ್ನೋದು ಗೊತ್ತಿಲ್ಲ. ಎಂತ ಮಾಡ್ತಾನೆ ಅವಾಗ? ನಾನು ಅದಕ್ಕೆ ನಿಂಗಣ್ಣನ ಹತ್ರನೂ ನಾನು ನಿನ್ನೆ ಅಲ್ಲಿ ಪ್ಯಾಟೆಲ್ ಸಿಕ್ಕಿದ್ದ, ನಾ ಏನೂ ಕೇಳಕ್ಕೆ ಹೋಗ್ಲ. ನಿನ್ನೆ ಹೆಂಗೆ ಗೊತ್ತಿತ್ತು ನಿಮಗೆ? ನಿನ್ನೆನೇ ಗೊತ್ತಿತ್ತ ನಿಮಗೆ ಇವತ್ತು ಹುಡುಗಿ ನೋಡೋದು ಅಂತ? ಸ್ವಲ್ಪ ಸೂಕ್ಷ್ಮ ಗೊತ್ತಿತ್ತು, ಪೂರ್ತಿ ನಿಗದಿ ಇರಲ್ಲ. ಹಾಗಾಗಿ ನಾನು ಹೇಳಕ್ಕೆ ಹೋಗ್ಲ. ಇವತ್ತೀಗ ಇದ್ರ ಅಣ್ಣ ಫೋನ್ ಮಾಡ್ಕೊಂಡು ಹಂಗೆ ಕೇಳ್ತಾರೆ. ನಾನಾರು ಎಂತ ಹೇಳೋದು? ಯಾರು ಎಂತ ಹೇಳೋದು ಬೇಡ. ಅವ್ರವರಿಗೆ ಮಾಲೆ ಹಾಕಿ ಕಳಿಸಿದ್ರೆ ಅವ್ರವರೇ ಆತಾರೆ. ಅವ್ರ ಹಣೆ ಬರ ಚೆನ್ನಾಗಿದ್ದರೆ ಅವ್ರವ್ರ ಜೀವನನೂ ಚೆನ್ನಾಗಿ ಆಗ್ತದೆ. ಆದ್ರೆ ಹಾಕ್ಕೊಂಡ್ಲಿ. ಆ ನಿಂಗಣ್ಣ ಮಾತ್ರ ಆಸ್ತಿಗೆ ಬಾಯ್ಬಿಟ್ಟಿದ್ದು. ಈಗ ಈ ಹುಡುಗಿನ ಹಿಂಗೆ ಸಂಬಂಧಕ್ಕೆ ಕೊಟ್ಟರೆ ಇನ್ನೊಂದನ್ನು ಗನ ಕಡೆ ಕೊಡೋಕ್ಕಾಗ್ತದ? ನಾ ಹೇಳೋದಾರೆ ನೀವು ಮಾವನ ಹತ್ರ ಹೇಳೋದು ಒಳ್ಳೇದು. ಅವ್ರು ಕೊಟ್ಟರು ಕೊಡಲಿ, ಬಿಟ್ಟರು ಬಿಡಲಿ.
ಹಿಂಗೆ ಅದೇ ವಿಚಾರ ಮುಂದುವರಿಬೇಕಾದ್ರೆ ಒಂದು ಸತಿ ಯೋಚನೆ ಮಾಡಿ ಅಂತ ಹೇಳೋದು ಒಳ್ಳೇದು ಅಂತ ಮಾಡಿನಪ್ಪ. ಏನು ಬೇಡ, ಆಗ ಕಲ್ಯಾಣಕ್ಕೆ ಅಡ್ಡು ಬರಬಾರ್ದಂತೆ. ನಾವು ಅನುಭವಿಸಿದ್ದೇ ಸಾಕಾಗಿದೆ ಈಗ. ಹಾಗೆ ಹೇಳಕ್ಕೆ ಹೋದ್ರೆ ಸರಿತ ನಮ್ಮನೆ ಕೊಟ್ಟಿದ್ದು ಹೆಚ್ಚಯ್ಯ. ಇದೇ ನಿಮ್ಮ ಮಾತಲ್ಲ ಅನ್ನೋದು ನನಗೆ ಎಂತ ಹೆಚ್ಚು ನೋಡೋಣ ಹೇಳಿ. ಏನು ಕಮ್ಮಿ ಆಗ್ಯದ್ರೆ? ಏನು ಆಸ್ತಿ ಇಲ್ಲ, ಮನೆ ಇಲ್ಲ, ಕುಲ ಇಲ್ಲ, ಕುಟುಂಬ ಇಲ್ಲ, ಎಂತ ಇಲ್ಲ. ಈಗಷ್ಟೇ ಹೇಳ್ತಿದ್ದೆ ನೋಡಿ ಸಂಬಂಧ ಮಾಡಬೇಕು ಅಂತ ಅದನ್ನೇ ಹೇಳ್ತೀರಪ್ಪ. ಸುಮ್ಮನೆ ಕೂತ್ಕೊಳ್ಳೆ. ಕುಲ ಕುಟುಂಬ ನಾನು ಕಾಣದೇ ಇದ್ದಿದ್ದು ಎಂತ ಅದೇ ಇಲ್ಲಿ. ಕುಲ ಕುಟುಂಬ ಎಲ್ಲೇ ನಾವು ಹೇಳ್ಕೊಂಡು ತಿರುಗಬೇಕು ಅಷ್ಟೇ. ಅವ್ರ ಮನೆಗೆ ಹೋದ್ರೆ ನೆಟ್ಟಿಗೆ ಮಾತಾಡ್ಸ್ತಾರ ನಮ್ಮನ್ನೀಗ? ಮಾತಾಡ್ಸ್ತಾರನೇ? ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದು ಕೂತದೆ? ಅದರ ಮಧ್ಯಕ್ಕೆ ನಿನ್ನ ಮಗ ಹಿಂಗಿದ್ದು ಒಂದು ಕೊಂಬು ಇಲ್ಲಿ ಮಾಡಿ ಇದ್ದಿದ್ದು ಇದಾಗಿ ಹೋಯ್ತು. ಇನ್ನೊಂದು ಸತಿ ಯಾರ ಮುಂದೆ ಆಸ್ತಿ ಮನೆ ಅಂತ ಬಾಯಿ ಬಿಡ್ಬೇಡ ನೋಡಿ, ಹೇಳಿನಿ. ಎಲ್ಲರೂ ಪೂರ್ತಿ ಉಲ್ಟಾ ಹೊಡೆದು ಕೇಳಕ್ಕೆ ಶುರು ಮಾಡ್ತಾ ಅಂದ್ರೆ ತಿರುಗಿ ಉತ್ತರ ಕೊಡೋಕೆ ಅದೆಯಾ ನಿಂಗೆ? ಅದೇನೇ? ಅದಕ್ಕೆ ನಾನು ಹೇಳ್ತಿದ್ದೀನಿ ಮೊನ್ನೆಯಿಂದ ಸುಧಾರಿಸ್ಕೊಂಡು ಹೋಗು, ಇದು ಭಾಳ ಇದಕ್ಕೆ ಹೋಗ್ತದೆ ಅಂತ. ನಾನು ಸುಧಾರಿಸ್ಕೊಂಡು ಹೋಗ್ತಾನೆ ಇದ್ದೀನಿ, ಇನ್ನೆಂತ ಸುಧಾರಿಸೋದ? ಸುಮ್ಮನಿರಿ ನೀವು, ಅದೇ ಹೇಳ್ಬೇಡಿ. ಈಗ ಅಣ್ಣ ನಾಳೆ ಏನು ತಿಳ್ಕೊತಾನೋ, ಗೊತ್ತಿದ್ದು ಒಂದು ಮಾತು ಹೇಳಲ್ಲ ಅಂಥೇಳಿ ಹೇಳಿದ್ರೆ ಅದೊಂಥರ, ಹೇಳದೇ ಇದ್ದರೆ ಇದೊಂಥರ. ಏನು ಮಾಡೋದಂತಲೇ ಗೊತ್ತಾಗಲ್ಲಪ್ಪ. ಆದರೆ ಆ ನಿಂಗಣ್ಣನ ನಸೀಬ್ ಮಾತ್ರ ಭಾಳ ಚೆನ್ನಾಗದೆ. ಮಗಳಿಗೆ ಅಷ್ಟೆಲ್ಲ ಇದು ಮಾಡಿದ್ರು ಅನಿಲ್ ಎಂಥದೇ ಆಗಲಿ ಬಂಗಾರದಂಗಿದ್ದು ಹುಡುಗ. ಆಸ್ತಿ ಮನೆಯೂ ಗನಗಾಗ್ಯದೆ. ಪುಕ್ಸಾಟೆ ಒಂದು ಸಾಮಾನು ಸಿಕ್ದಂಗೆ ಸಿಕ್ತು. ಈಗ ಮಗಗೂ ಹಾಗೆ ಆತಾದೆ. ಏನು ಸ್ವಲ್ಪ ಅದೆಯಾ? 2 ಹೆಣ್ಣಿಗೆ 2 ಭಾಗ ಮಾಡಿದ್ರು ಇಂಥವು 3 ಇದನ್ನು ಕೊಂಡ್ಕೋಬೋದು ಅವರು, ಅಷ್ಟಾಗ್ತದೆ. ಏನು ನಿಂಗಣ್ಣನ ಹಿಡಿಯರೇ ಇಲ್ಲ ಇನ್ನು ಪೇಟೆ ಬದಿ. ಅದು ಎಂಥದಾರು ಹಾಕಿಂಡ್ಲೆ ನೋಡ್ಕೊಳ್ಳೋಣ ಕಡಿಕೆ. ಈಗ ಇನ್ನೊಂದು ಕಡೆ ದುಡ್ಡು ತಂದಿದ್ದು ಎಲ್ಲಿ? ನಾಳೆ ಹೋಗೋಣ. ನಾನು ಅವ್ರ ಹತ್ರ ಮತ್ತೆ ಹಿಂಗೆ ನಾವು ಹಿಂಗೆ ಬಡ್ಡಿ ಬೆಳೀತಾ ಇದೆ, ನಾವು ಹಿಂಗೆ ಕೊಡಬೇಕು ಅಂತ ಹೇಳಿ ಕೊಟ್ಟು ಹೋದರು. ಹಳೆ ಸ್ವಲ್ಪ ಐತಿ, ಇದು ಸೇರಿಸಿ ನಾನು 4 ಲಕ್ಷಕ್ಕೆ 4 ಲಕ್ಷ ಮಾಡಿಟ್ಟೀನಿ. ಯಾರ ಮನೆಗೆ ಹೇಳೋ ನಾಳೆ ಹೋಗೋಣ, ನಾಳೆನೇ ಕೊಟ್ಟು ಮುಗಿಸ್ಕಿ ಬಿಡೋಣ. ಈಗ ಬಡ್ಡಿ ಇಲ್ಲ ಅಂತ ಹೇಳಿ ನಾವು ಬಡ್ಡಿ ಕೇಳದೆ ಇದ್ದಿದ್ದಕ್ಕೆ ಇವ್ರು ನಿಧಾನ ಮಾಡ್ತಾರೆ ಅಂತ ಹೇಳಿ ತಿಳ್ಕೊಳಲ್ಲ ಅವರು. ಇನ್ನೊಂದು ಸತಿ ಎಂಥಕ್ಕಾರು ಕೇಳಕ್ಕೆ ಹೋಗ್ಬೇಕಲ್ಲ. ನಾ ಕೊಟ್ಟು ಬತ್ತೀನಿ ಅಪ್ಪ, ಅದು ಯಾಕೆ ಹಂಗೆ ಮಾಡ್ತೀರಿ? ನಾಳೆ ನಾನು ಕೊಟ್ಟು ಬತ್ತೀನಿ. ಹೇಳಿದ್ನೇ ಹೇಳ್ತಿರ್ಬೇಡ, ನಾನು ಬತ್ತೀನಿ ಅಷ್ಟೇ. ನಿನ್ನ ಒಬ್ಬನ ಹತ್ರ ದುಡ್ಡು ಕೊಟ್ಟು ಕಳಿಸಲ್ಲ ನಾನು. ಇಲ್ದಿರ ಒಂದು ಪಕ್ಷ ನಿಂಗೆ ಬರೋಕ್ಕಾಗದೇ ಇದ್ರೆ ನೀ ಇಲ್ಲೇ ಇರು, ಯಾರು ಅಂತ ಹೇಳು, ನಾ ಒಬ್ಬನೇ ಹೋಗಿ ಕೊಟ್ಟು ಬರ್ತೀನಿ. ಮನೆ ಒಳಗೆ ಎಷ್ಟು ಹೊತ್ತಿಗೆ ನೋಡಿದ್ರೆ ಇದೇ ರಗಳೆ. ಎಷ್ಟು ಸತಿ ಹೇಳ್ಬೇಕಾ ನಿಂಗೆ?